ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಹೊಸೊಬ್ಬರು ಬಂದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಾನು ಇವತ್ತು ವೆಜಿಟೇಬಲ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಕ್ಯಾಪ್ಸಿಕಮ್, ಒಂದು ಆನಿಯನ್, ಒಂದು ಪೊಟ್ಯಾಟೊ, ಈರುಳ್ಳಿ, ಟೊಮ್ಯಾಟೊ ಹಾಗೂ ಬಟಾಣಿಕಾಳು, ಹಾಗೆ ಕಡಲೆ ಬೀಜ. ಸೊ ಫಸ್ಟ್ ನಾವು ಒಂದು ಬಾಣಲೆನ ತೊಗೊಂಡ್ಬಿಟ್ಟು ಒಂದು ಪಾತ್ರೆನ ತೊಗೊಂಡು, ನಾನು ಕಡಾಯಿ ತೊಗೊಂಡಿದ್ದೀನಿ. ನಮ್ಮ ಕಡೆ ಇದೆಲ್ಲ ಕಡಾಯಿ ಅಂತಾರೆ. ಸೊ ಇದರಲ್ಲಿ ನಾವು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ. ಏಕೆಂದರೆ ನಾನು ಇದರಲ್ಲಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೀವು ಇದು ಚಪಾತಿ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ತಿನ್ಬೋದು, ರಾಗಿ ರೊಟ್ಟಿ ಜೊತೆ ತಿನ್ಬೋದು, ಹಾಗೆ ಪರೋಟ ಜೊತೆ ತಿನ್ಬೋದು, ತಂದೂರಿ ನಾನ್, ಬಟರ್ ನಾನ್, ಈ ರೀತಿ ಎಲ್ಲ ಜೊತೆ ನೀವು ತಿಂದರೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಇಲ್ಲಾಂದರೆ ನೀವು ರೈಸ್ ಜೊತೆ ಕೂಡ ತಿನ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಬೇರೆ ಯಾವ ರೀತಿ ಮಸಾಲ ಕೂಡ ಹಾಕಿರೋದಿಲ್ಲ. ಬೆಳ್ಳುಳ್ಳಿ ಆಗಲಿ, ಹಾಗೆ ಶುಂಠಿ ಆಗಲಿ, ಜಸ್ಟ್ ಇದು ನಾರ್ಮಲ್ ಆಗಿ ಆ್ಯಂಡ್ ಸಿಂಪಲ್ ಆಗಿ ತುಂಬ ಈಸಿ, ಹಾಗೆ ತುಂಬ ಬೇಗ ಆಗುತ್ತೆ. ಇವಾಗ ನಿಮ್ಮ ಮನೇಲಿ ತರಕಾರಿ ಇರುತ್ತೆ ಅಲ್ವಾ, ಇವಾಗ ಅದು ಹಾಳು ಯಾಕೆ ಮಾಡ್ತೀರಾ? ಒಂದೊಂದು ಹಾಳಾಗಿ ಹೋಗ್ಬಾರ್ದು. ಸೊ ಇದೆಲ್ಲ ಮಿಕ್ಸಲ್ಲಿ ಮಾಡಿಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಕರಿಬೇವು ಹಾಕೋತಾ ಇದ್ದೀನಿ. ಸೊ ಕರಿಬೇವೆಲ್ಲ ಒಣಗಬೇಕು, ಈ ರೀತಿ ಫ್ರೈ ಆಗಬೇಕು ಕರಿಬೇವು ಫಸ್ಟು. ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಅದು ಬಂದರೆ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ನಾನಂತೂ ಹಾಗೆ ತಿನ್ನೋದಿಲ್ಲ. ಇದರಲ್ಲಿ ಈ ರೀತಿ ಅಡುಗೆದಲ್ಲಿ ಈ ರೀತಿ ಫ್ರೈ ಆಗಿ ಬಂದರೆ ನಾನು ನಿಜವಾಗ್ಲೂ ತಿಂತೀನಿ. ಸೊ ನೀವು ಏನಾದರೂ ಬದನೆಕಾಯಿ ಪಲ್ಯ ಮಾಡುವಾಗ ಯಾವತ್ತೂ ಲೋ ಫ್ಲೇಮಲ್ಲಿ ಇಡಬೇಡಿ. ಗ್ಯಾಸ್ನ ಸ್ವಲ್ಪ ಜೋರಾಗಿ ಇಡಿ. ನಾನು ಕೂಡ ಜೋರಾಗಿ ಇಟ್ಟಿದ್ದೀನಿ. ಫಸ್ಟ್ ಇದರಲ್ಲಿ ಬದನೆಕಾಯಿ ಹಾಕೋಬೇಕು. ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಇದರಲ್ಲಿ ಸುಮಾರು ಒಂದು 3 ಬದನೆಕಾಯಿ ತೊಗೊಂಡಿದ್ದೀನಿ. ಬಟ್ ಇದರಲ್ಲಿ ತೋರಿಸೋಗೋಸ್ಕರ ಅಂತ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಮತ್ತು ಬೀನ್ಸ್ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಹೇಳೋದು ಸ್ವಲ್ಪ ಮರೆತುಬಿಟ್ಟೆ, ಬೀನ್ಸ್ ಕೂಡ ಇದರಲ್ಲಿ ಇದೆ. ಸೊ ಬದನೆಕಾಯಿ ಹಾಕೋಬೇಕು, ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಜಾಸ್ತಿನೇ ಇದೆ ಬದನೆಕಾಯಿ. ಇದೆಲ್ಲ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆ, ಇದು ಅಷ್ಟೇ ಜಾಸ್ತಿ ಇರೋದು. ಸೊ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕೆಂದರೆ ಇದು ಎಲ್ಲ ವೆಜಿಟೇಬಲ್ಸ್ ಕೂಡ ಅದರಲ್ಲಿ ಆಯಿಲಲ್ಲಿ ಫ್ರೈ ಆಗಬೇಕು. ಆಮೇಲೆ ನೀರು ಹಾಕಬೇಕು, ಇಲ್ಲಾಂದರೆ ಹಸಿಯಾಗಿರುತ್ತೆ. ಆಮೇಲೆ ಸ್ಮೆಲ್ಲು ಸರಿ ಇರಲ್ಲ, ತಿನ್ನೋ ಕೂಡ ಟೇಸ್ಟಿಯಾಗಿರಲ್ಲ. ಇಲ್ಲಾಂದರೆ ಸಪ್ರೇಟಲ್ಲಿ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು. ಬಟ್ ಈ ರೀತಿ ಡೈರೆಕ್ಟಾಗಿ ಮಾಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಬೇಕಾಗಿರುವಂಥ ಪೌಷ್ಟಿಕಾಂಶ ಎಲ್ಲ ಇದರಲ್ಲಿ ಇರುತ್ತೆ, ಬೇರೆ ಕಡೆ ಹೋಗೋದಿಲ್ಲ. ಯಾಕೆ ನಾವು ಬಾಯ್ಲ್ ಮಾಡಿದ್ರೆ ಅದ್ರ ಪೌಷ್ಟಿಕಾಂಶ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಸೊ ನೋಡಿ ಹೇಗೆ ಆಗ್ತಾಯಿದೆ ಬದನೆಕಾಯಿ ಫ್ರೈ. ಸೊ ನಾನು ಅದರಲ್ಲಿ ಸಾಲ್ಟ್ ಹಾಕೋತಾ ಇದ್ದೀನಿ, ಯಾಕೆಂದರೆ ತುಂಬ ಇದೆಯಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಸಾಲ್ಟ್ ಹಾಕೋತಾ ಇದ್ದೀನಿ. ಉಪ್ಪು ಜಾಸ್ತಿ ಹಾಕೋತಾ ಇದ್ದೀನಿ. ಹಾಗೆ ಒಂಚೂರು ಅರಿಶಿನ ಹಾಕೋತಾ ಇದ್ದೀನಿ, ಯಾಕೆಂದರೆ ಇದು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ನೀವು ಯಾವುದೇ ಕೂಡ, ಅಂದರೆ ನೀವು ಬೇಳೆ ಅಥವಾ ಕಾಳು ಅಥವಾ ಬದನೆಕಾಯಿ ಅಥವಾ ಈರುಳ್ಳಿ, ಟೊಮೆಟೊ ಏನಾದರೂ ಬೇಗ ಬೇಯಬೇಕಂದ್ರೆ ಅದರಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಟರೆ ಬೇಗ ಫ್ರೈ ಆಗಿ ಹೋಗುತ್ತೆ. ನೀವು ಅದರಲ್ಲಿ ಏನಾದರೂ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಅದಂತೂ ಬೇಗ ಫ್ರೈ ಆಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಖಂಡಿತ ಫ್ರೈ ಅಂತೂ ಆಗುತ್ತೆ. ಸೊ ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಲ್ವಾ. ಸೊ ಮಿನಿಮಮ್ ಏನಿಲ್ಲ ಅಂದರೆ 2 ನಿಮಿಷದವರೆಗೂ ನಾನು ಬದನೆಕಾಯಿ ಫ್ರೈ ಮಾಡಿದ್ದೀನಿ. ಯಾಕೆಂದರೆ ಇದೇ ಸ್ವಲ್ಪ ಎಲ್ಲಕ್ಕಿಂತನೂ ಇದು ಸ್ವಲ್ಪ ರಫ್ ಆಗಿರೋದು, ಅದ್ರಗೋಸ್ಕರ ಅದು ಸ್ಮೂತ್ ಆಗಬೇಕಾಗುತ್ತೆ. ಅದ್ರಗೋಸ್ಕರ ಇದು ಒಂದು 2 ನಿಮಿಷ ನಾನು ಜೋರಾಗಿ ಹೈ ಫ್ಲೇಮ್ ಇಟ್ಬಿಟ್ಟೆ ನಾನು ಫ್ರೈ ಮಾಡ್ಕೊಂಡಿರೋದು. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ.
ಅವಾಗ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಅಂಟೋಕೆ ಶುರು ಆಗಿಬಿಡುತ್ತೆ. ಸೊ ನೀವು ಇಲ್ಲ ಆನ್ ಮಾಡಿಬಿಟ್ಟು ಆಚೆ ಹೋದರೆ ಇಲ್ಲ, ನೀವು ಕಿಚನ್ ಮುಂದೆ ನಿಂತ್ಕೊಂಡೇ ಇದೆಲ್ಲ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನಾನು ಹಾಕ್ತಾಯಿದ್ದೀನಿ ಬೀನ್ಸ್ ಹಾಕ್ಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನನಗೆ ಅನಿಸ್ತು ಎಲ್ಲ ಬೇಗ ಬೇಗ ಹಾಕೊಂಡ್ಬಿಡು. ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಹಾಕೋತಾ ಇದ್ದೀನಿ. ಅದು ಆದ ನಂತರ ಟೊಮ್ಯಾಟೊ ಹಾಗೂ ಈರುಳ್ಳಿ ಕೂಡ ಎಲ್ಲ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈ ರೀತಿ ಮಾಡಿ ನೋಡಿ, ಇದು ಒಂಥರ ಹೊಸದಾಗುತ್ತೆ. ನೀವು ಸಪ್ರೇಟಾಗಿ ಬದನೆಕಾಯಿ ಪಲ್ಯನೇ ಸಪ್ರೇಟು, ಆಲೂಗಡ್ಡೆನೇ ಸಪ್ರೇಟು, ಕ್ಯಾಪ್ಸಿಕಮ್ ಸಪ್ರೇಟು, ಹಾಗೆ ಕೆಲವೊಬ್ಬರು ಈರುಳ್ಳಿದು ಪಲ್ಯ ಮಾಡ್ತಾರೆ. ನಾನು ಕೂಡ ಈರುಳ್ಳಿ ಗೊಜ್ಜು, ಟೊಮೊಟೊ ಗೊಜ್ಜು ಈ ರೀತಿ ಎಲ್ಲ ಮಾಡ್ತೀನಿ. ಖಂಡಿತ ಅದು ಮಾಡಿದಾಗ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಗೆ ಟೊಮೆಟೊ. ನೋಡಿ ಇವಾಗ ಈ ಅಡುಗೆಗೊಂದು ಈ ವೆಜಿಟೇಬಲ್ಗೊಂದು ಕಳೆ ಬಂತು. ಯಾಕೆಂದರೆ ಇಷ್ಟರಲ್ಲಿ ಕೆಂಪಗಾಗಿರೋದು ಅಂದರೆ ಟೊಮ್ಯಾಟೊ ಒಂದೇ, ಇದೆಲ್ಲ ಬೇರೆ ಕಲರ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಿನಿಮಮ್ ಒಂದು 5 ನಿಮಿಷದವರೆಗೆ ನಾನು ಕ್ಲೋಸ್ ಮಾಡಿದೆ. ಮುಚ್ಚಳನ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡಿದ್ದೆ. ಸೊ ಒಂದು 5 ನಿಮಿಷವರೆಗೂ ಅಲ್ಲಿವರೆಗೂ ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳುವಂಥ ಚಪಾತಿ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೆ. ನಾನು ಬಟಾಣಿ ಕಾಳೊಂದು ಮರೆತುಬಿಟ್ಟಿದ್ದೆ, ಇವಾಗ ಹೇಳೋದು ಕೂಡ ಮರೆತೆ. ಬಟಾಣಿ ಕಾಳೊಂದು ಓದಿತ್ತು, ಸೊ ಅದಕ್ಕೋಸ್ಕರ ಅದೆಷ್ಟು ಹಾಕಿದೆ. ಹಾಗೆ ನಾನು ಸ್ವಲ್ಪ ತಿನ್ಕೋಬೇಕು ಅಂತ ಒಂದು ಸ್ವಲ್ಪ ಇಟ್ಕೊಂಡೆ. ನೋಡಿ ಬಟಾಣಿ ಕಾಳು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ, ಯಾಕೆ ಬಟಾಣಿ ಕಾಳು ಅಂದರೆ. ಹಾಗೆ ಇದರಲ್ಲಿ ಕಡಲೆ ಬೀಜ ಕೂಡ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಕಡಲೆ ಬೀಜ ಅಂದರೆ ತುಂಬ ಇಷ್ಟ. ಸೊ ಇದು ಹಸಿ ಬಟಾಣಿ ಕಾಳು. ಬಿರುಸು ಇದ್ದರೆ ನೀವು ನೆನೆ ಇಟ್ಟು ಹಾಕೋಬೇಕಾಗುತ್ತೆ. ನಾನು ಹಸಿದೆ ತಂದಿದ್ದೆ, ಹಸಿ ಬಟಾಣಿ ಕಾಳು, ಹಾಗಾಗಿ ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೀನಿ. ಆಯಿಲಲ್ಲಿ ಅದ್ರ ಜೊತೆ ಫ್ರೈ ಆಗುತ್ತೆ ಅಂತ. ಸೊ ನಾನು ಇದರಲ್ಲಿ ಬರೀ ಉಪ್ಪು ಹಾಗೆ ಅರಿಶಿನ ಅಷ್ಟೇ ಹಾಕ್ಕೊಂಡಿರೋದು, ಬೇರೆ ಏನೂ ಹಾಕಿಲ್ಲ. ನೋಡೋಣ ಬಿಡೋಣ ಫ್ರೈ ಮಾಡೋಕ್ಕೆ ಒಂದು 5-10 ನಿಮಿಷ, ಇಲ್ಲ 5 ನಿಮಿಷ ಅಷ್ಟೇ ಬಿಟ್ಟಿರೋದು. ಯಾಕೆಂದರೆ ನೀರು ಬಿಡಬೇಕು, ಅದರಲ್ಲೆಲ್ಲ ನೀರಿನ ಅಂಶಗಳೆಲ್ಲ ಆಚೆ ಬರಬೇಕಂದ್ರೆ ನಾವು ಫ್ರೈ ಮಾಡೋಕ್ಕೆ ಬಿಡಬೇಕು. ಸೊ ಮುಚ್ಚಿ ನಾನು ಇವಾಗ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಅಂತ ಕೇಳ್ತಾ ಇದ್ದರೆ ಎಲ್ಲಿಲ್ಲ, ಇಲ್ಲೇ ಮನೆಯಲ್ಲೇ ನೋಡಿ, ಅಲ್ಲೇ ನಿಂತ್ಕೊಂಡೀನಿ. ಸೊ ಆಲ್ರೆಡಿ 5 ನಿಮಿಷ ಆಗೋಯಿತು, ಯಾಕೆ ನಾನು ಹೊರಗಡೆ ಇದ್ದೆ ಅಲ್ವಾ, ನಿಮಗೆ ಗೊತ್ತೇ ಆಗಿಲ್ಲ. ನೋಡಿ ಆವಾಗ ಹೇಗೆ ಫ್ರೆಶ್ ಆಗಿತ್ತು, ಇವಾಗ ಸ್ವಲ್ಪ ಸತ್ತೋಗಿದೆ ಅನ್ನೋ ಥರ ಆಗಿಬಿಟ್ಟು. ಸ್ವಲ್ಪ ಬಾಯ್ಲ್ ಆಗಿದೆ ನೋಡಿ, ಸ್ವಲ್ಪ ಸ್ಮೂತಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೂ ಕೂಡ. ಏಕೆಂದರೆ ನಾನು ವಿಡಿಯೋ ಮಾಡ್ಕೋಬೇಕಂದ್ರೆ ನನಗೆ ಬೆಳಕೆ ಕಾಣಿಸ್ತಾ ಇರಲಿಲ್ಲ. ವಿಂಡೋ ಓಪನ್ ಮಾಡಿದ್ರೆ ಹೊರಗಡೆ ತುಂಬ ಗಾಳಿ ಬೀಸ್ತಾಯಿತ್ತು, ಅದ್ರಗೋಸ್ಕರ ನಾನು ಕ್ಲೋಸ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಡೈಲಿ ಇದೇ ಮಾಡಿ ಎಲ್ರಿಗೂ ತಿಂದು ಬೋರ್ ಆಗ್ತಾ ಇರುತ್ತೆ ಅಲ್ವಾ, ಅವಾಗ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು. ಪಲ್ಯ ಆಗಲಿ, ಇದು ಅಂದರೆ ಈ ರೀತಿ ಪಲ್ಯ ಮಾಡಿಟ್ರೆ ಸಾಕು. ನೋಡಿ ನಿಮ್ಮ ಕಡೆ ಒಬ್ಬರು ಪಲ್ಯ ಅಂತಾರೆ, ಒಬ್ಬರು ಭಾಜಿ ಅಂತಾರೆ, ಒಬ್ಬರು ಇವಾಗ ನಾನು ಖಾರ ಹಾಕೋತಾ ಇದ್ದೀನಿ. ಸೊ ಇದು ನಾವು ಮನೆಯಲ್ಲಿ ಮಾಡಿಸಿರೋದು 1 kg ಖಾರ ಇರುತ್ತೆ ಅಲ್ವಾ, ಅದೇ ಖಾರ ಹಾಕಿದ್ದೀನಿ. ಮತ್ತು ಏನು ಹಾಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಮತ್ತೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ, ಅನ್ನಿಸ್ತಿದ್ರಲ್ಲಿ ಅರಿಶಿನ ಆಗಿಲ್ಲ ಅಂತ. ಹಾಗೆ ಧನಿಯಾ ಪೌಡ್ರ್ ಹಾಕ್ಕೊಂಡೆ ನಾನು. ಹಾಗೆ ಇದು ಕಾಶ್ಮೀರ್ ಲಾಲ್ ಮಿರ್ಚ್ ಪೌಡ್ರ್ ಇದು.
ಇದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗ್ರೇವಿ ಕೆಂಪಾಗಿ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಪರವಾಗಿಲ್ಲ. ನಮ್ಮ ಮನೆ ಖಾರ ಹೇಗಿರುತ್ತೆ ಹಾಗೇ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಇದು ಆಯಿಲಲ್ಲಿ ಫ್ರೈ ಮಾಡಿದ್ರೆ ತುಂಬ ಕೆಂಪಾಗಿ ಚೆನ್ನಾಗಿ ಬರುತ್ತೆ. ಬೇಗನೆ ಫಸ್ಟೇ ಹಾಕಿಬಿಟ್ಟೆ ಅಂದರೆ ನಾನು ಮನೆ ತುಂಬ ಕಾಟ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಕಣ್ಣಲ್ಲಿ, ಕಿವಿಯಲ್ಲಿ, ಮೂಗಲ್ಲಿ ಈ ರೀತಿ ಖಾರ ಖಾರ ಬಂದರೆ ಶೀತ ಶುರು ಆಗಿಬಿಡುತ್ತೆ. ಅಕ್ಷಿ ಅಂತ ಆ ರೀತಿ ಬೇಡ ಅಂತ ಲಾಸ್ಟಲ್ಲಿ ಹಾಕ್ಕೊಂಡೆ ನಾನು. ಇದು ಹಾಕ್ಬಿಟ್ಟು ಒಂದು ಸ್ವಲ್ಪ ಮತ್ತೆ ಒಂದು 2 ನಿಮಿಷ ಮತ್ತೆ ಫ್ರೈ ಮಾಡೋಕ್ಕೆ ಬಿಡ್ತೀನಿ ನಾನು, ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಅಂತ. ಸೊ ಅದನ್ನ ನೋಡಿ ಫ್ರೈ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಂತ ಇದ್ದೀನಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಇದರಲ್ಲಿ ಆಲೂಗಡ್ಡೆ ತಿನ್ನಲ್ಲ ಅಥವಾ ಈರುಳ್ಳಿ ತಿನ್ನಲ್ಲ ಅಥವಾ ಬಟಾಣಿಕಾಳು ತಿನ್ನಲ್ಲ ಅಥವಾ ಟೊಮ್ಯಾಟೊ ತಿನ್ನಲ್ವ ಅಂತ ನಿಮಗೆ ಅನ್ನಿಸ್ತಾ ಇರಬೇಕು. ಎಲ್ಲನೂ ತಿನ್ನಿ, ಪರವಾಗಿಲ್ಲ. ಸ್ವಲ್ಪ ಮಾಡೋಣ ಅಂದ್ಕೊಂಡೆ, ತುಂಬಾ ಜಾಸ್ತಿ ಆಗೋಯಿತು. ಅಳತೆ ಅಂತೂ ಗೊತ್ತಾಗೋದಿಲ್ಲ. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ತುಂಬ ಅಲ್ಲ, ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಮನೆಯವ್ರಿಗೆ ಗ್ರೇವಿ ತುಂಬ ಇಷ್ಟ. ಅಂದರೆ ರೈಸ್ ಜೊತೆ ಕೂಡ ಆಗಿಬಿಡುತ್ತೆ. ಮತ್ತು ಸಾಂಬಾರು ಅಂದರೆ ಮತ್ತೆ ಒಂದು ಸಲ ಮಾಡಬೇಕಾಗುತ್ತೆ ಅಡುಗೆ. ತುಂಬ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿ, ಹೆಂಗೆ ಆಗ್ತಾಯಿದೆ ನೋಡಿ. ಸೊ ಬನ್ನಿ ಎಲ್ಲರೂ ಕೂಡ ಊಟ ಮಾಡೋರಂತೆ. ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಡುಗೆ. ಇಷ್ಟೇ ನೋಡಿ ಜೀವನ ಅನ್ನೋದು. ಫಸ್ಟ್ ಎಲ್ಲ ಹಚ್ಚ ಹಸಿರಾಗಿತ್ತು, ಇವಾಗ ನೋಡಿ ಬಾಡಿ ಹೆಂಗಾಗಿಬಿಟ್ಟಿದೆ. ಇದು ನಮಗೆ ತಿನ್ನೋದು ಟೇಸ್ಟು, ಬಟ್ ಅದಕ್ಕೆಲ್ಲ ನಾವು ಕೊಂದುಬಿಟ್ವಿ ಅನ್ಯಾಯವಾಗಿ. ಥಿಂಕ್ ಮಾಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತ, ತಿನ್ನುವಾಗ ಹೆಂಗಿರಬೇಕು ಅಂತ. ನಿಮಗೆ ಸಪೋಸ್ ಏನಾದರೂ ಗ್ರೇವಿ ಬೇಕು ಅಂದರೆ ಅದರಲ್ಲಿ ನೀವು ಇದು ಮಾಡ್ಕೋಬೇಕು. ಹಾಗೆ ಜೊತೆ ಬಾಡಿಸ್ಕೊಳ್ಳೋಕ್ಕೆ ಅಂತ ಸಪ್ರೇಟಾಗಿ ನಮಗೆ ಚಪಾತಿ ಜೊತೆ ಒಂದೇ ತಿಂದರೆ ಹೇಗೆ, ಒಂದು ಸ್ವಲ್ಪ ಬೆಂಡೆಕಾಯ್ದು ಫ್ರೈ, ಯಾಕೆಂದರೆ ಸೌತೆಕಾಯಿ ಮತ್ತು ಗಜ್ಜರಿ ಹಾಗೆ ಬಡಿಸ್ಕೊಳ್ಳೋಕ್ಕೆ ಏನೇನು ಇರಲಿಲ್ಲ. ಅದ್ರಗೋಸ್ಕರ ಬೆಂಡೆಕಾಯಿ ಈ ರೀತಿ ಕಟ್ ಮಾಡ್ಕೋತಾ ಇದ್ವಿ ಉದ್ದಾಗಿ. ಸೊ ಒಂದು ಬೆಂಡೆಕಾಯಲ್ಲಿ 2 ಕಟ್ ಮಾಡ್ಕೋತೀವಿ, 4 ಭಾಗವಾಗಿ ಈ ರೀತಿ 2 ಕಟ್ ಮಾಡಿಕೊಂಡು, ಇದು ತೋರಿಸೋಕ್ಕೆ ಅಂತ ನಾನು ಇಟ್ಟಿರೋದು. ಈ ರೀತಿ ಸಪ್ರೇಟಾಗಿ ಈ ರೀತಿ ಮಾಡಿಬಿಟ್ಟು, ಇದೇ ಬೆಂಡೆಕಾಯಿ ನೋಡಿ. ಸೊ ಇದು ಬೆಂಡೆಕಾಯಿ ಸ್ವಲ್ಪ ರಫ್ ಇದ್ದಿದ್ದು ಬೆಂಡೆಕಾಯಿ, ಸ್ವಲ್ಪ ಬಿರುಸಾಗಿರೋದು ಬೆಂಡೆಕಾಯಿ ಫ್ರೈ ಆಗೋದಿಲ್ಲ. ಎಷ್ಟು ಎಣ್ಣೆ ಹಾಕಿ ಎಣ್ಣೆ ಮಾಡಿ ಅದು ಅಂತೂ ಫ್ರೈ ಆಗೋದಿಲ್ಲ. ಕಡುಮ್ ಅಂತ ಸೌಂಡ್ ಬರುತ್ತೆ. ಸೊ ಎಳೆ ಬೆಂಡೆಕಾಯಿ ತರಬೇಕು. ಹಾಗೆ ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಇದು ಬಿಸಿ ಆಗೋಕ್ಕೆ ಬಿಡಬೇಕು. ಯಾವಾಗ ಇದು ಬಿಸಿ ಆಗುತ್ತೆ ಅಲ್ವಾ, ಆವಾಗ ನಾನು ಬೆಂಡೆಕಾಯಿ ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಬೆಂಡೆಕಾಯಿ ಎಷ್ಟೊಂದು ಫ್ರೆಶ್ ಆಗಿದೆ. 1-2 ನಿಮಿಷ ಬಿಟ್ಟು ನೋಡಿ ಇದ್ರ ಬಣ್ಣ ಹೆಂಗಾಗುತ್ತೆ. ಸೊ ನಮ್ಮ ಥರನೇ ಅಲ್ವಾ ಜೀವನ. ಸೊ ನೋಡಿ ಫ್ರೈ ಆಯಿತು. ನಾನು ಇದ್ರ ಮೇಲೆ ಸ್ವಲ್ಪ ಖಾರ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಏನು ಹಾಕ್ತಾಯಿಲ್ಲ, ನಾನು ಜಸ್ಟ್ ಸ್ವಲ್ಪ ಖಾರ, ಒಂದು ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು, ಇದು ಬಿಟ್ಟು ನಾನು ಬೇರೆ ಏನೂ ಕೂಡ ಹಾಕೋದಿಲ್ಲ. ಇಷ್ಟೇ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಟೈಮ್ ಮಿನಿಮಮ್ 1-3 ನಿಮಿಷ ಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಈ ರೀತಿ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಜಸ್ಟ್ ನೀವು ಚಪಾತಿ ಪಲ್ಯ ಜೊತೆ ಹೇಗೆ ನೀವು ಸೌತೆಕಾಯಿ ಹಾಗೆ ಗಜ್ಜರಿ ತಿಂತೀರಲ್ವ, ಅದು ಈ ರೀತಿ ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಅನಿಸುತ್ತೆ. ನೀವು ಹಾಗೆ ತಿನ್ನೋಕ್ಕೆ ಶುರು ಮಾಡ್ತೀರಾ. ಇಲ್ಲ ನಾನು ಚಪಾತಿ ಜೊತೆ ತಿಂತೀನಿ ಅಂದರೂ ಕೂಡ ಚಪಾತಿ ಜೊತೆ ಕೂಡ ತಿನ್ಬೋದು. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟು ಕೂಡ ಮಾಡಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ಅಷ್ಟೊಂದು ಚೆನ್ನಾಗಾಗುತ್ತೆ ಇದು. ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಸೊ ಇದೆಲ್ಲ ಆಯಿತು, ಇವಾಗ ಊಟ ಮಾಡೋಣ ಅಂತ ಫಸ್ಟು ಇದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ವಿ. ಲಾಸ್ಟಲ್ಲಿ ಮೊಸರು ಸ್ವಲ್ಪ ನೋಡಿ ಈ ರೀತಿ ಪಲ್ಯ, ಆಮೇಲೆ ಇದು ಬೆಂಡೆಕಾಯಿ, ಸ್ವಲ್ಪ ಮೊಸರು ಇರಲಿ ಅಂತ. ನನಗೆ ಮೊಸರು ಸ್ವಲ್ಪ ಇಷ್ಟ. ಥ್ಯಾಂಕ್ ಯು.